ಬಗ್ಗೆ ಹೇಳಿ. ಡೈರೆಕ್ಟರ್ ಬಂದಿಲ್ಲ ಸರ್. ಡೈರೆಕ್ಟರ್ ಬಂದು ಹೆಲ್ತ್ ಇಶ್ಯೂಸ್ ಇಂದ ಬಂದಿಲ್ಲ ಸರ್. ಅವರು ಸಬ್ಜೆಕ್ಟ್ ಬಂದು ಆಕ್ಚುಲಿ ಕಲಿ ಕುಡ್ಕುರು ಅಂದಿದ ತಕ್ಷಣ ಎಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಏನು ಸೋಷಲ್ ಒಂಥರ ಏನೋ ಸಮಥಿಂಗ್ ಅಂತ ಅಂತಾರೆ. ಆದ್ರೆ ಸಮಥಿಂಗ್ ಏನು ಇಲ್ಲ ಸರ್ ಸೋಷಲ್ ಅಲ್ಲಿ. ನೀವು ಸಿನಿಮಾ ಬಂದು ನೋಡಿದಾಗ ಥಿಯೇಟರ್ ನಿಮ್ಗೆ ಅನ್ಸುತ್ತೆ ಏನಕ್ಕೋಸ್ಕರ ಇದೆಲ್ಲ ಆಯ್ತು, ಯಾವ ತರ ಸಬ್ಜೆಕ್ಟ್ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. 4 ಮೇಲೆ ಹೋಗುತ್ತೆ ಸರ್ ಈ ಸಬ್ಜೆಕ್ಟ್. ಒಂದು ನಿರುದ್ಯೋಗಿ ಅಂತ ಹೋಗುತ್ತೆ, ಒಬ್ಬ ಗುಂಡಾಡಿ ಗುಂಡ, ಆ ತರದ ಮೇಲೆ ಹೋಗೋದ್ರಿಂದ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿ ಸಿನಿಮಾ ಮಾಡಿದೀವಿ ಸರ್. ಇನ್ನೊಂದು ಲಾಸ್ಟ್ ಅಲ್ಲಿ ಒಂದು ತುಂಬಾ ಮೆಸೇಜ್ ಕೊಟ್ಟಿದೀವಿ ಸರ್. ಈ ಸಿನಿಮಾ ನೀವು ಪ್ರೊಡ್ಯೂಸ್ ಮಾಡಿದಿರಲ್ಲ? ಹೌದು ಸರ್. ಆಕ್ಟಿಂಗ್ ಏನಾದ್ರು ಕಲ್ತಿದ್ರಲ್ಲ ಅದಕ್ಕೆ ಮುಂಚೆ? ಸರ್ ಇದಕ್ಕೆ ಮುಂಚೆ ನಾನು ಸ್ಮಾಲ್ ಮೀಡಿಯಾದಲ್ಲಿ ವರ್ಕ್ ಮಾಡಿದ್ದೆ ಸರ್. ಜಿ ಕನ್ನಡದಲ್ಲಿ ಕುಣಿಯುವ ಬರ ಅಂತ ಮಾಡಿದೆ. ಅದಾದ್ಮೇಲೆ ಕೋರಿಯೋಗ್ರಾಫರ್ ಆಗಿದ್ದೀನಿ ಸರ್ ನಾನು. ಆಕ್ಚುಲಿ ಪ್ರೊಫೆಷನಲಿ ನಾನು ಕೋರಿಯೋಗ್ರಾಫರ್. ಅದಾದ ಸಿನಿಮಾಗ್ ಮಾಡಿದ್ರ? ಇಲ್ಲ ಸರ್, ಅದೇ ರಿಯಾಲಿಟಿ ಶೋ ಸರ್. ರಿಯಾಲಿಟಿ ಶೋ ಮಾಡಿದೀವಿ ಸರ್. ಸಿನಿಮಾ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಆಗ್ತಿರುತ್ತಾ? ಇಲ್ಲ ಸರ್, ಅಷ್ಟೊಂದೇನಿಲ್ಲ ಸರ್. ಆಕ್ಚುಲಿ ಇವಾಗ ನಿಮ್ಗೆ ಗೊತ್ತು, ಟೈಟ್ಲ್ ಕಾರ್ಡ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಅದು ಆಲ್ಮೋಸ್ಟ್ ಹಾಕಿದ್ದಾರೆ ಸರ್. ಯಾಕಂದ್ರೆ ಇದರಲ್ಲಿ ಒಳ್ಳೆ ಮೆಸೇಜ್ ಇದೆ ಸರ್. ಯಾವಾಗ ಶುರು ಆಗಿದ್ದು, ಏನು ಹೇಳಕೊಟ್ಟಿದ್ದೀರಾ ಈ ಸಿನಿಮಾದಲ್ಲಿ? ಸರ್ ಸಿನಿಮಾ ಅನ್ನೋದಕ್ಕಿಂತ ಇನ್ನೊಂದು ಏನ್ ಹೊರಟಿದೀವಿ ಅಂದ್ರೆ, ಈ ಸಿನಿಮಾದಲ್ಲಿ ಒಳ್ಳೆ ಸಬ್ಜೆಕ್ಟ್ ಇದೆ ಸರ್. ಆಕ್ಚುಲಿ ಕುಡಿಯೋದ್ರಿಂದ ಏನೆಲ್ಲ ಆಗತ್ತೆ ಪರಿಣಾಮ, ಯಾರೆಲ್ಲ ಕಳ್ಕೊಂತೀವಿ. ಇವಾಗ ನಾವು ಬುದ್ಧಿ ಹೇಳಕ್ಕೆ ನಾವೇನು ದೇವ್ರಂತೂ ಅಲ್ಲ, ಸ್ವಾಮೀಜಿಗಳು ಅಲ್ಲ. ಆಕ್ಚುಲಿ ಇಲ್ಲಿ ಹೇಳಕ್ ಬಂದಿರೋದು ಒಂದ್ ಸಬ್ಜೆಕ್ಟ್ ಇದೆ, ಚೆನ್ನಾಗಿರೋ ಸಬ್ಜೆಕ್ಟ್. ಅದು ನೀವು ನೋಡಿ, ನೀವು ಆಶೀರ್ವಾದ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಕಲಿ ಕುಡುಕರು ಟೈಟ್ಲೇ ಒಂದು ರೀತಿ ಮಜವಾಗಿದೆ. ನಾನು ಮಹೇಶ್ ಅವ್ರಿಗೆ ಹೇಳ್ತಿದ್ದೆ, ಸುಮ್ಮನೆ ಒಂದು ಟೆಕ್ಸ್ಟ್ ಮಾಡಿದೆ, ಸರ್ ನಾವು ಈ ಪ್ರೆಸ್ ಮೀಟ್ಗೆ ಏನಾದ್ರು ಕುಡ್ಕೊಂಡು ಬರ್ಬೇಕಾ ಅಥವಾ ಪ್ರೆಸ್ ಮೀಟ್ ಆದ್ಮೇಲೆ ಕುಡಿಯೋಕೆ ಕರ್ಕೊಂಡು ಹೋಗ್ತೀರಾ ಅಂತ. ಸುಮ್ಮನೆ ಒಂದು ಹ್ಯೂಮರಸ್ ಆಗಿ ಕರ್ಕೊಂಡ್ರು ಅವರು. ರೀತಿ. ಬಟ್ ಒಂದು ಕೊಟ್ಟಿರೋ ಪಾತ್ರಕ್ಕೆ ಒಂದು ಅಚ್ಚುಕಟ್ಟಾಗಿ ನ್ಯಾಯ ಒದಗಿಸಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರಿಗೆ ಹೇಳಬೇಕು, ಅವ್ರ ಟೀಮ್ ಹೇಳಬೇಕು. ಆಮೇಲೆ ಹೊಸ ತಂಡಕ್ಕೆ ಯಾವತ್ತೂ ಕೂಡ ನಾವೊಂದು ಸಹಕಾರ ಮಾಡ್ತಾ ಇದ್ದೀನಿ. ಅಂದರೆ ಯಾಕಂದರೆ ಅವ್ರೇನೋ ಒಂದು ಕನ್ಸು ಕಟ್ಕೊಂಡಿರ್ತಾರೆ. ಆಮೇಲೆ ಮಹೇಶ್ ಅವ್ರು ಹೇಳಿದ್ರು ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ. ಹೆಲ್ಪ್ ಏನಿಲ್ಲ, ಕೊಡೋ ಪೇಮೆಂಟಲ್ಲಿ ಸ್ವಲ್ಪ ಕಡಿಮೆ ಕೊಡಿ ಅಂತ ಹೇಳಿ ಆ ರೀತಿ ಕೋಆಪರೇಟ್ ಮಾಡಿದ್ದೀನಿ ಅಷ್ಟೇನೆ. ಒಂದು ಉತ್ಸಾಹಿ ತಂಡ, ಎಲ್ಲ ಹೊಸಬ್ರೇನೆ. ಬಟ್ ಎಲ್ಲೂ ನಾನು ಸೆಟ್ಟಲ್ಲಿ ನೋಡಿದಾಗ ಅವರು ಆಪೋಸಿಟ್ ಕ್ಯಾರೆಕ್ಟರ್ಸ್ ಬಂದಾಗಲೂ ಕೂಡ ಕಾಂಬಿನೇಷನ್ ಅಲ್ಲಿ ಬಂದಾಗ ಎಲ್ಲೂ ಹೊಸಬ್ರು ಥರ ಅನ್ನಿಸ್ತಿರ್ಲಿಲ್ಲ. ಆಮೇಲೆ ಅವರು ಒಂಚೂರು ಭಯ ಪಡೋರು, ನಾನು ಕಂಫರ್ಟಬಲ್ ಆಗಿ ಮಾಡಿಸ್ತಾ ಇದ್ದೆ. ಯಾಕಂದರೆ ಯಾರೇ ಒಬ್ಬರು ಈ ಸೀನಿಯರ್ ಆರ್ಟಿಸ್ಟ್ ಅಂತ ಇದ್ದಾಗ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ. ಈಗ ನಾನು ಕೂಡ ಬೇರೆ ಇನ್ಯಾರು ಸೀನಿಯರ್ ಆರ್ಟಿಸ್ಟ್ ಹತ್ರ ಆಕ್ಟ್ ಮಾಡುವಾಗ ನಾನು ನರ್ವಸ್ ಆಗ್ತೀನಿ. ಅವರು ಒಂದು ಕಂಫರ್ಟಬಲ್ ಝೋನ್ ಕೊಡ್ತಾರೆ. ಅದೇ ರೀತಿ ನಾನು ಹಿರಿಯರಿಂದ ಏನು ಒಂದು ಕಲ್ತ್ಕೊಂಡ್ಬಂದ್ನೋ ಅದನ್ನ ಇಲ್ಲಿ ಇವ್ರಿಗೆ ಶೇರ್ ಮಾಡ್ತಿದ್ದೆ. ಆ ಥರ ಏನೂ ಇಲ್ಲ, ಇದು ನ್ಯಾಚುರಲ್ ಆಗಿ ಮಾಡಿ, ಕ್ಯಾಮ್ರಾ ಇದೆ ಅಂತ ಹೆದರ್ಕೊಂಬೇಡಿ ಮಾಡ್ತಿದ್ದೀನಿ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹೇಶ್ ಸರ್ಗೆ ನಾನು ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಅಂಡ್ ದೆನ್ ನನ್ನ ಕ್ಯಾರೆಕ್ಟರ್ ಹೇಳ್ಬೇಕಂದ್ರೆ, ಒಂದು ಅನಾಥ ಹುಡುಗನ ಮದ್ವೆ ಆಗ್ತೀನಿ. ಅದ್ರಲ್ಲಿ ಏನು ಹೋಗುತ್ತೆ ಅದು ಸ್ಟೋರಿ ಹೋಗುತ್ತೆ ಈ ಒಂದು ಸಿನಿಮಾದಲ್ಲಿ. ಒಂದು ಒಳ್ಳೆ ಬಿಗ್ ಶಾಟ್ ಮಗಳಾಗಿತ್ತು. ಬೇರೆ ಏನಾದ್ರು? ಥ್ಯಾಂಕ್ ಯು.